ನಮ್ಮಮ್ಮ ಹೇಳೈತೆ ಬೆಳಿಗ್ಗೆ ಎದ್ದು ಸೋಮಾರಿತನ ಬೀಳ್ಬೇಡ. ಬೆಳಿಗ್ಗೆನೇ ಎದ್ಬಿಟ್ಟು ನಿಮ್ಮ ಅತ್ತೆ ಮನ್ಸು ಗೆಲ್ಬೇಕು, ಕಸ ಗುಡಿಸು, ನಿಮ್ಮ ಅತ್ತೆ ಮತ್ತೆ ಅಡುಗೆ ಮಾಡಿಕೊಡು, ನೈಸ್ ಮಾಡು, ಹಂಗೆ ಹಿಂಗೆ ಅಂತ. ನಮ್ಮ ಮನೆಗೆ ಕೆಲಸ ಮಾಡೋಕ್ಕಿಲ್ಲ, ಇಲ್ಲಿ ಬಂದು ಕೆಲಸ ಮಾಡಬೇಕಾ? ಕೆಲಸದಾಳುಗಳೆಲ್ಲ ಇಲ್ವಾ? ಥು, ನಮ್ಮಮ್ಮ ಆದ್ರೂ ಮನಸ್ಸು ಗೆಲ್ಬೇಕಂತೆ, ಮನಸ್ಸನ್ನ. ಈ ಮನ್ಸು ಬೇರೆ ಗೆಲ್ತಾರೆ. ಈಗ ಏನಪ್ಪ ಮಾಡಲಿ? ಕಸ ಗುಡಿಸ್ಬೇಕು, ಒಂದು ಗಾಡಿ ಪಾತ್ರೆ ಇರ್ತವೇನೋ ಅವನ್ ತೊಳಿಬೇಕು. ಥು, ಮನೆ ಏನೋ ದೊಡ್ಡದಾಗೈತೆ, ಇನ್ನೇನು ಮಾಡೋಕ್ಕಾಗಿಲ್ಲ. ಮದುವೆ ಆಗ ಗಂಟ ಹುಸಿ ಕಷ್ಟಪಡೋಣ. ಮದುವೆ ಆದಮೇಲೆ ನನ್ನೇ ನಿಮ್ಮ ಮನೆಯಿಂದ ಏನು ಈಚೆ ಕಡೆಗೆ ಹಾಕಲ್ವಲ್ಲ, ಆವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋದು ಅಷ್ಟೇ ನೀನು. ಇರು, ಪರ್ಕೆ ಎಲ್ಲ ಐತಿ ಮನೆನಾಗೆ, ಪೊರ್ಕೆ ತಗೊಂಡು ಕಸ ಬೇರೆ ಗುಡ್ಸೋಣ. ಎಲ್ಲ ಕಸ ಗುಡಿಸಿದ್ದಂಗೆ ಏನಿ ಅವರೇ, ಆದರೂ ಒಂಚೂರು ಬಿಲ್ಡಪ್ ತಗೋಬೇಕಲ್ಲ, ಅದಕ್ಕಾದ್ರೂ ಕಸ ಗುಡ್ಸೋಣ. ಇವ್ರ ಮನೆ ಇಷ್ಟು ದೊಡ್ಡದಾಗೈತೆ, ಪರ್ಕೆ ಎಲ್ಲಿರ್ತದೋ ಏನೋ ಒಂದು ಗೊತ್ತಿಲ್ಲ. ಈ ಮನೆ ಕಸ ಗುಡಿಸೋ ಅಷ್ಟೊತ್ತಿಗೆ ಸೊಂಟ ಬಿದ್ದೋಯ್ತದೆ. ನಮ್ಮ ಅತ್ತೆ ಎದ್ದು ನೋಡೋ ಗಂಟ ಕಸ ಗುಡಿಸ್ತಾನೇ ಇರ್ತೀನಿ ಹಿಂಗೆ ನೀ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ನಮ್ಮ ಅತ್ತೆ ಎದ್ದೊಳ್ಳಿರು, ಜೋರಾಗೊಂದು ಹಾಡು ಹೇಳ್ಬಿಡ್ತೀನಿ. ಯಾವ್ದು ಹಾಡು ಹೇಳಿ? ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ಬಾಯಲ್ಲಿ ಓ ಕಂದ ಎನ್ನುತ್ತಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು, ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ಥೂ, ಇಷ್ಟು ಜೋರಾಗಿ ಹಾಡಿದ್ರು ಎದ್ದೋಳ್ತಾನೆ ಇಲ್ವ ನಮ್ಮತ್ತೆ? ನಮ್ಮತ್ತೆ ನೋಡೋ ಗಂಟೆ ಎಷ್ಟೊತ್ತು ಕಸ ಗುಡ್ಸಕ್ಕಾಯ್ತದೆ? ಥೂ, ಅಯ್ಯೋ ಸೊಸೆ, ಇದೇನು ಮಾಡ್ತಾ ಇದೆಯಮ್ಮ? ಸದ್ಯ ಕೊನೆಗೂ ಬಂದ್ಲಲ್ಲ ಅತ್ತೆ. ಬೆಳಿಗ್ಗೆ ಕಸ ಗುಡಿಸ್ಬೇಕಲ್ವ ಅತ್ತೆ ಈಚೆ ಕಡೆ, ಅದಕ್ಕೆ ನನಗೆ ಕಸ ಗುಡ್ಸನಿ ಅಂತ ಕಸ ಗುಡಿಸ್ತಾ ಇದ್ದೆ ಕಣತ್ತೆ. ಇಲ್ಲೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕೋಣ, ಹಾಗೆ ಸ್ನಾನ ಮಾಡ್ಕೊಂಬಂದು ತುಳಸಿ ಗಿಡಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ ಅತ್ತೆ. ಅಯ್ಯೋ, ಎಷ್ಟು ಒಳ್ಳೆಯವಳಮ್ಮ ನೀನು. ಇವತ್ತು ಮನೆ ಕೆಲಸದೊಟ್ಟು ಬರಲ್ಲ ಅಂತ ಫೋನ್ ಹಾಕಿದ್ಲು ನೋಡು, ನಾನೇ ಗುಡಿಸ್ಬೇಕಾಗಿತ್ತು, ನೀನೇ ಗುಡಿಸ್ತಾ ಇದೆಯಾ. ಪಾಪ, ಆದ್ರೂ ಬಂದಿದ್ದ ದಿನ ಏನಿಯ ಎಲ್ಲ ಕೆಲಸ ಮಾಡ್ತಾ ಇದೆಯಾ, ಎಷ್ಟು ಒಳ್ಳೆಯವಳು. ನಮ್ಮ ಮನೆಗೆ ತಕ್ಕನ ಸೊಸೆ ನೀನಂತೂ. ಆದರೆ ನನ್ನ ಮಗಂಗೆ ಏನಿಯ ಬುದ್ಧಿ ಇಲ್ಲ ದರಿದ್ರದನು ನೋಡು, ಅವನನ್ನು ಹೆಂಗನ ಮಾಡಿ ಕರೆಸಿ ನಿನ್ನ ಕುತ್ತಿಗೆ ತಾಳಿ ಕಟ್ಟಿಸ್ತೀನಿ. ನನಗೆ ಹೆಂಗೆ ಬೇಕು ಅನ್ಕೊಂಡಿದ್ನೋ ಸೊಸೆ, ಹಂಗೇನಿಯ ಇದೆಯಾ ನೀನಂತೂ. ಅಯ್ಯೋ ಅತ್ತೆ, ಹಂಗೇನಿಲ್ಲ. ನಮ್ಮಮ್ಮ ಬೆಳಿಗ್ಗೆ ಎದ್ಬಿಟ್ಟು ನನಗೆ ಕೆಲಸ ಎಲ್ಲನೂ ಮಾಡಬೇಕು ಅಂತ ಕಲಿಸವ್ರೆ. ನಮ್ಮನೆಗೂ ಅಷ್ಟೇ ಏನಿ ಅತ್ತೆ, ಬೆಳಿಗ್ಗೆ ಎದ್ಬಿಟ್ಟು ಈ ಕೆಲಸ ಎಲ್ಲನೂ ನಾನು ನೆನೆಯ ಮಾಡೋದು ಗೊತ್ತಾ ಅತ್ತೆ. ತುಂಬ ಇಷ್ಟಪಟ್ಬಿಟ್ಟು ಏನಿಯ ಮಾಡ್ತೀನಿ ಕಣತ್ತೆ. ನಮ್ಮ ಮನೆಗೆ ಯಾರೂ ಮಾಡೋದಿಲ್ಲ ಕೆಲಸ ಎಲ್ಲನೂ, ನಾನೇ ಮಾಡ್ತೀನಿ. ನೀವು ಏನು ಯೋಚನೆ ಮಾಡಬೇಡಿ ಅತ್ತೆ, ಎಲ್ಲ ನಾನು ಮಾಡ್ಕೊಡ್ತೀನಿ, ಸರಿನಾ? ಏನು ಗುಣ, ಏನು ಬಾವಣಿಕೆ. ಸರಿ ಕಣಮ್ಮ, ಎಲ್ಲ ಕೆಲಸನೂ ಮಾಡು. ನನ್ನ ಮಗ ಫಾರಿನಿಂದ ಬರ್ತಾವನೆ, ಇವತ್ತು ಏನೋ ಬರ್ಬೋದು ಇವ ಸಂಜೆ ಒಳಗಡೆ ಅಂತ ಅನ್ನಿಸ್ತದೆ. ಅವನಿಗೂ ಎಲ್ಲ ನೋಡಿ ಖುಷಿ ನೆನೆ ಆಯ್ತದೆ. ನೀನು ನೋಡಿದ್ರೆ ನನಗೆ ಎಷ್ಟು ಆನಂದ ಆಯ್ತಾಯ್ತು ಗೊತ್ತಾ. ಗುಡ್ಸು. ಸರಿ ಅತ್ತೆ, ಇವತ್ತೇ ಮನೆ ಕೆಲಸದಳು ಕೈ ಎತ್ತಬೇಕಿತ್ತಾ? ನಾನು ಗುಡ್ಸಕ್ಕೆ ಮೊದಲೇ ನೆನೆ ಆಗೋದಿಲ್ಲ. ಇನ್ನು ನಾನೆಲ್ಲೋ ಕೆಲಸದಳು ಬಂದು ಗುಡಿಸ್ತಾರೆ, ಗುಡಿಸ್ಬೇಡ ಸುಮ್ಮನೆ ಇರು ಅಂತ ಹೇಳ್ತಾಳೆ ಅಂತ ಅನ್ಕೊಂಡ್ರೆ ಗುಡ್ಸು ಅಂತಾಳೆ. ಥೂ, ಯಾರಪ್ಪ ಗುಡಿಸ್ತಾರೆ ಇವ್ರ ಮನೆ ಗುಡಿಸೋ ಅಷ್ಟೊತ್ತಿಗೆ ನಡ ಬಿದ್ದೋಗಿರ್ತದೆ. ಯವ್ವ, ಎಷ್ಟು ಒಳ್ಳೆ ಹುಡುಗಿ. ಅಯ್ಯೋ, 1 ಗಂಟೆಯಿಂದ ಗುಡಿಸ್ತಾ ಇದ್ದೀನಿ, ಕಸ ಗುಡಿಸಿದ್ದೆ ಮುಗಿಲಿಲ್ವೇ. ಯಪ್ಪ, ಆಯ್ತಾ ಇಲ್ಲ. ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಹೇಳ್ಬೇಕು, ಯವ್ವ ನನ್ನ ಕೈಲಿ ಆಯ್ತಿಲ್ಲ, ಈ ಮನೆನ ಕಸ ಗುಡ್ಸೋಕ್ಕಾಯ್ತಿಲ್ಲ, ಎಲ್ಲ ಎಲ್ಲ ನೋವು ಬರ್ತದೆ, ಏನು ಮಾಡೋದು ಇವಾಗ? ಅಯ್ಯೋ, ಸುಮ್ಮನೆ ತಾಳಿ ಕಟ್ಸ್ಬಿಟ್ಟಿದ್ರೆ ಕೆಲಸನೇ ಮಾಡ್ತಿರಲ್ಲ ನಾನಂತಂದ್ರೆ. ಯಾವ ಬಡ್ಡಿ ನನ್ನ ಮಗ ಕೆಲಸ ಮಾಡ್ತಾನೆ, ತಾಳಿ ಕಟ್ಟಲಿ ಅಂತ ಸುಮ್ಕಿದ್ದೀನಿ. ನನ್ನ ಮಗ ಈಗಲೇ ಓಡೋಗ್ಬೇಕಿತ್ತ, ತಾಳಿ ಕಟ್ಟಿದ್ಮೇಲೆ ಆದ್ರೂ ಓಡೋಗಿದ್ರೆ ಹೆಂಗೋ ನೆಮ್ಮದಿಗಿತ್ತಿದ್ದೆ. ಈಗ ನೋಯ್ತೈತೆ. ಹಲೋ ಅಮ್ಮ, ಹೇಳಮ್ಮಿ, ಏನು ಮಾಡ್ತಿದ್ದೆ? ಯವ್ವ, ಇವ್ರ ಮನೆ ಕಸ ಗುಡಿಸೋ ಅಷ್ಟೊತ್ತಿಗೆ ನಡ ಬಿದ್ದೋಗಿರ್ತದೆ ಕಣಮ್ಮ. ಕಸ ಗುಡಿಸ್ತಾ ಇದ್ದೆ ಕಣಮ್ಮ ನಾನು. ಕೆಲಸದವ್ರವ್ರೆ ಅಂತ ಹೇಳಿದ್ರಲ್ಲೇ, ನೀನು ಯಾಕೆ ಕಸ ಗುಡ್ಸಕ್ಕೆ ನೀನೇ ತಾನೇ ಒಳ್ಳೆಳಾಗು ಅಂತ ಹೇಳಿದ್ದು, ಒಳ್ಳೆಳಾಗನಿ ಅಂತ ಹೇಳ್ಬಿಟ್ಟು ಹೋದೆ. ಈಗ ನಮ್ಮತ್ತೆ, ಅಯ್ಯೋ ಇವತ್ತು ಕೆಲಸದವ್ರು ಬರೋಕ್ಕಿಲ್ಲ ಕಣವ, ಗುಡಿಸ್ಬಿಟ್ಟು ಕಸನ ಅಂದ್ಬಿಡದ. ಯಮ್ಮ, ನಡ ಬಿದ್ದೋಯ್ತೈತೆ ಕಣಮ್ಮ. ಈಚೆ ಕಡೆದೆಲ್ಲ ಫಸ್ಟ್ ಗುಡಿಸ್ಬಿಟ್ಟು ಒಳಗಡೆದೆಲ್ಲ ಗುಡಿಸನಿ ಅಂತ ಬಂದರೆ ಆಯ್ತಾನೇ ಇಲ್ಲ ನನಗಂತೂ. ಲೇ ಮಗಳೇ, 1-2 ದಿನ ಅಡ್ಜಸ್ಟ್ ಮಾಡ್ಕೊಂಡೇ ಏನಿಯ ಬೇಕು ನೀನು. ನೋಡು, 1 ವಾರ ಅಷ್ಟೊತ್ತಿಗೆ ಹೆಂಗನ ಮಾಡಿ ಮತ್ತೆ ಹುಡುಕ್ಸ್ತಾಳೆ. ಮಗುನ ಹುಡುಕ್ಸ್ಬಿಟ್ಟು ಕರ್ಕೊಂಬಿಟ್ಟು ಬರ್ತಾಳೆ. ನಿನ್ನ ಜೊತೆಗೆ ಏನಿಯ ಲಗ್ನ ಮಾಡಿಸ್ತಾಳೆ. ಯೋಚನೆ ಮಾಡು. ಇವಾಗ ಕಷ್ಟಪಡಲಿಲ್ಲ ಅಂದರೆ 1 ವಾರ ಕಷ್ಟಪಡೋಕ್ಕಾಗಲ್ವೇ ನಿನ್ನ ಕೈಲಿ? 1 ವಾರ ಕಷ್ಟಪಟ್ಟರೆ ಸಾಯ ಗಂಟ ನೆಮ್ಮದಿ ಖುಷಿಯಾಗಿರ್ತೀಯ. ಅಂಥ ದೊಡ್ಡ ಮನೆ ಎಲ್ಲನ ಸಿಗ್ತದೆ ನಿನಗೆ, ಹುಡುಕಿದ್ರೆ ಸಿಗಕ್ಕಿಲ್ಲ ಕಣಮ್ಮಿ ಅಂಥ ದೊಡ್ಡ ಮನೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು ಮಾಡು. ಆದ್ರೂ ಆಯ್ತಿಲ್ಲ ಕಣಮ್ಮ, ನನ್ನ ತಂಗಿನೂ ಕಳ್ಸವ, ಸೊಂಟೆಲ್ಲ ಬಿದ್ದೋಯ್ತೈತೆ ಕಣಮ್ಮ, ಆಯ್ತಿಲ್ಲ ಕಣಮ್ಮೋ. ಬಾಯಿ ಮುಚ್ಕೊಂಡು ಮಾಡಿ, ಅದಕ್ಕೆ ಹೇಳೋದು ಮನೆನಾಗ ಬಗ್ಸಿ ಕೆಲಸ ಮಾಡಿ ಅಂತ ಹೇಳಿ. ಇಲ್ಲೂ ಮಾಡೋಕ್ಕಿಲ್ಲ ಅಲ್ಲೂ ಮಾಡೋಕ್ಕಿಲ್ಲ, ನಿಂಗೆ ಏನು ತಲೆಗೆಲೆ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ನಿನಗೆ. ಬಾಯಿ ಮುಚ್ಕೊಂಡು ಬಗ್ಗಿ ಮಾಡು, ಏನಾಗಕ್ಕಿಲ್ಲ. ಕಸ ಗುಡಿಸ್ಬಿಟ್ಟು ಪಾತ್ರೆ ಇದ್ರೆ ತೊಳೆಯಕ್ಕೆ ಹೋಗ್ಬೇಡ. ತ್ಯಾಪ್ಗೋಗಿ ಸುಮ್ಕೇನಿಯ ಮನೆ ಕಬಿಡು, ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಏನೋ ಒಂದು ಹೇಳಿವಂತೆ, ಈ ಸುಮ್ಕೇನಿಯ ಪರ್ಕೆ ಎತ್ಕೊಂಡು ಸುಮ್ಕೇನಿಯ ಕಸ ಗುಡಿಸು. ಹೋಗಿ ನಿನಗೆ ಹೇಳಿದ್ನಲ್ಲ, ನನಗೆ ಬುದ್ಧಿಲ್ಲ, ಎಕ್ಕಡ ತಕೊಂಡು ನೋಡ್ಕೋಬೇಕು. ಅಯ್ಯೋ, ಆಯ್ತಿಲ್ಲ ಕಣಮ್ಮ ಅಂದ್ರೂ ಕೇಳಕ್ಕಿಲ್ಲ. ಸರಿ ಬಿಡು, ಆಯ್ತು, ಗುಡಿಸ್ತೀನಿ. ಅಯ್ಯೋ, ಏನಮ್ಮ, ಕಸ ಎಲ್ಲ ಗುಡಿಸ್ತಾ ಇದೀಯಾ?
ಹಾ ಮಾವಯ್ಯ, ಕಸ ಗುಡಿಸ್ತಾ ಇವನಿ. ಇವತ್ತು ಕೆಲಸದವರೆಲ್ಲ ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ನೀ ಒಳಗಿಂದ ಈಚೆ ಕಡೆ ಕಾನ ಕಸ ಗುಡಿಸೋಣ ಅಂತ ಗುಡಿಸ್ತಾ ಇದೀನಿ. 1 ಗಂಟೆಯಿಂದ ಗುಡಿಸ್ತಾನೆ ಇದೀನಿ ಮಾವಯ್ಯ, ಇನ್ನೂ ಮುಗಿತಾನೇ ಇಲ್ಲ. ಇನ್ನೂ ಮ್ಯಾಲ್ಗಡೆ ಎಲ್ಲ ಗುಡಿಸ್ಬೇಕು ಅಂತಂದ್ರೆ ಇನ್ನೂ 1 ಗಂಟೆ ಆಯ್ತದೆ. ನಿಧಾನ ಗುಡಿಸ್ಕೊಂಡು ಹೋಗಮ್ಮ, ಏನಾಗಲ್ಲ. ಸರಿ ಮಾವ, ಮಾವಯ್ಯ ಗುಡಿಸ್ಕೊಂಡು ಹೋಯ್ತೀನಿ ಬಿಡಿ. ಅದು ನಿಮ್ಮ ಮಗ ಬರ್ತಾವನಂತಲ್ಲ, ಅದಕ್ಕೆ ನೀ ಹೊಸಿ ಕ್ಲೀನಾಗಿ ಇಟ್ಕೊಳ್ಳೋಣ ಮನೆನ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಮಾಡ್ತೀನಿ ಮಾವಯ್ಯ, ಪಟ 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 ಎಲ್ಲ ಮಾಡ್ಬಿಟ್ಟು ಮುಗಿಸ್ತೀನಿ ಮಾವಯ್ಯ. ನೀವೇನು ಚಿಂತೆ ಮಾಡಬೇಡಿ. ನಾನ್ ಚಿಂತೆ ಮಾಡ್ತಿರೋದು ತಿಂಡಿಗೆ ಏನ್ ಮಾಡ್ತೀಯಾ ಅಂತ ಅಷ್ಟೇ ಕಣಮ್ಮ, ಬೇರೆ ಇನ್ನೇನು ಅಲ್ಲ. ತಿಂಡಿಗೆ ಏನಾದ್ರೂ ಚೆನ್ನಾಗಿರೋದು ಮಾಡು. ಅಮ್ಮ, ಸರಿ ಸರಿ ಮಾವಯ್ಯ, ಮಾಡ್ತೀನಿ ಮಾಡ್ತೀನಿ. ಸರಿ ಕಣಮ್ಮ, ಆಯ್ತು. ಅವನ ಅಜ್ಜಿ ಪಿಂಡ ಯಾರು ಮಾಡಾಕ್ತಾರೆ? ಈ ಮನೆನಾಗ ನಾನು ಮನೆ ಕೆಲಸದಳ ಇಲ್ಲ, ಈ ಮನೆ ಸೊಸೆನ? ನಾನು ಈ ಮನೆ ಕೆಲಸದಳಲ್ಲ, ಈ ಮನೆ ಸೊಸೆ ಆಗ್ಬೇಕು. ನಾನು ಈ ಮನೆ ಸೊಸೆ ಅಂತದ್ರಾಗ ನನ್ನ ಹತ್ರನೇ ಹಾಕೊಂಡು ಚಟ್ನಿ ಮಾಡ್ತಾವ್ರಲ್ಲ ನನ್ನ ತಗೇನಿಯಾ. ಏನು ಮಾಡಲಿ ಅಂತ ಈಗ. ಅಯ್ಯೋ, ಈಗ ಹೋಗಿ ತಿಂಡಿ ಬೇರೆ ಮಾಡಬೇಕಾ? ಇನ್ನೂ ಅರ್ಧ ಗಂಟೆ ಕೆಲಸ ಆಯ್ತದೆ ಕಸ ಗುಡಿಸೋದು. ಆಮೇಕಿಂದ ಇನ್ನೂ ಏನೇನು ಹೇಳ್ತಾಳೋ ಏನೋ. ಬಟ್ಟೆ ಗಿಟ್ಟೆಗೆಲ್ಲ ವಾಷಿಂಗ್ ಮಿಷಿನ್ ಐತೆ ಬಿಡು, ತೊಂದರೆ ಇಲ್ಲ. ಆ ಕೆಲಸದೊಳು ದೇವ್ರೆ ನಾಳೆಗೆ ಬರಂಗೆ ಮಾಡಪ್ಪ. ಅತ್ತೆ, ನಿಮಗೋಸ್ಕರ ಬಜ್ಜಿ ಹಂಗೆ ಏನಿಯ ಉಪ್ಪಿಟ್ಟು ಮಾಡಿವ್ನಿ, ತಗಳಿ. ಅಯ್ಯೋ ಸೊಸೆ, ಇದೆಲ್ಲ ಯಾಕಮ್ಮ ಮಾಡಕೋದೆ ಬಜ್ಜಿ ಬೋಂಡ ಎಲ್ಲ? ನಿನಗೆ ಪಾಪ ಕಷ್ಟ ಆಯ್ತದೋ ಏನೋ? ಇಲ್ಲ ಪರವಾಗಿಲ್ಲ ಅತ್ತೆ, ನನಗೇನು ಕಷ್ಟ ಆಗಕ್ಕಿಲ್ಲ. ಬೆಳಿಗ್ಗೆಯಿಂದ ಮಾಡ್ತಾನೆ ಇದೆಯಾ ಕಣಮ್ಮ ನೀನಂತೂ. ನೋಡಿದ್ರೆ ನೀಯ ಖುಷಿ ಆಗ್ತದೆ ನನಗಂತೂ. ನಾನು ಅನ್ಕೊಂಡಿರೋ ಥರನೇ ನೀಯ ಇದೆಯಾ ಮನೆಗೆ. ನಮ್ಮ ಮನೆಗೆ ತಕ್ಕ ಸೊಸೆ ನೀನೇನಿಯ ನೋಡು. ಹೇಳಿ ಮಾಡಿಸ್ದಂಗೆ ಇದೆಯಾ ನಮ್ಮ ಮನೆಗಂತೂ. ನನಗೆ ತುಂಬಾ ನೀಯ ಇಷ್ಟ ಆಗೋಗ್ಬಿಟ್ಟೆ ನೀನಂತೂ. ಮೊದಲು ಏನೋ ಸೊಸೆ ಥರ ಅಂತ ಅನ್ಕೊಂಡೆ, ಈಗ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯಾ. ನಮ್ಮ ಮನೆಗೆ ತುಂಬ ಚೆನ್ನಾಗಿ ಏನಿಯ ಹೊಂದ್ಕತ್ತೀಯಾ. ಹೌದೌದು ಕಣೆ, ನೀನ್ ಹೇಳಿದ್ದು ನಿಜನೇನಿಯ. ನಮ್ ಸೊಸೆ ತುಂಬಾ ಚೆನ್ನಾಗಿ ಹೊಂದ್ಕಂತಾಳೆ. ಏನಮ್ಮ, ನನಗೂ ಒಂಚೂರು ಉಪ್ಪಿಟ್ಟು ತಗೊಂಡ್ಬಿಟ್ಟು ಬತ್ತೀಯಾ? ಸರಿ ಮಾವಯ್ಯ. ರೀ, ಇದೆಲ್ಲ ಬುಡಿ, ನನ್ನ ಮಗ ಎಲ್ಲವನೇ ಅಂತ ಗೊತ್ತಾಯ್ತಾ? ಏನಾರ ಇಸ್ಸಿ ಎಲ್ಲ ಗೊತ್ತಾಯ್ತಾ ಇಲ್ವಾ? ಆದಷ್ಟು ಬೇಗ ನನ್ನ ಮಗುನ ಕರೆಸ್ರಿ. ಇಷ್ಟೊಂದೆಲ್ಲ ನಿಮಗೆ ಇನ್ಫ್ಲೂಯೆನ್ಸ್ ಅದು ಇದು ಐತೆ. ನಿಮ್ಮ ಯೋಗ್ಯತೆಗೆ ನೀವು ಒಂದು ಕಿತ್ತ ನಿಮ್ಮ ಮಗ ಎಲ್ಲವನೇ ಅಂತ ಕಂಡುಹಿಡಿಯೋಕ್ಕಾಗಲಿಲ್ವಾ ನಿಮಗೆ? ನೀವೇ ಹೇಳಿ, ಒಂದೇ ಒಂದು ಸಲನಾದ್ರೂ ನೀವು ಇಲ್ಲಿರ್ಬೋದಪ್ಪ ಅಂತ ಅನ್ಕೊಂಡ್ಲು ಇಲ್ವಾ? ನನಗಂತೂ ಹೆಂಗೆ ಅನ್ನಿಸ್ತೈತೆ ನಿಮ್ಮ ಬಗ್ಗೆ ಅಂತ ಹೇಳಿದ್ರೆ, ಇವ್ರೇನಪ್ಪ ಇವ್ರು ಹಿಂಗೆ ಏನೋ ಇವ್ರಿಗೆ ಗೊತ್ತೇ ಆಗಕ್ಕಿಲ್ವಾ ಅಂತ ಅನ್ನಿಸ್ತೈತೆ ನನಗಂತೂ. ಅಲ್ಲ ರೀ, ನಿಮ್ಗೆ ಏನು ಗೊತ್ತಾಯ್ತಾನೆ ಇಲ್ವಾ ಮಗುನ ವಿಷಯ? ಲೇ, ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರೋರ್ನ ಹೆಂಗೆ ಹುಡುಕಾಯ್ತದೆ? ಒಳ್ಳೆ ಸಂದ ಕೇಳ್ತೀಗ ನೀನುವೆ. ಏನೋ ಮಾಮೂಲಿ ಥರದವ್ರನ್ನಾದ್ರೆ ಹುಡುಕ್ಬೋದು. ಏನೋ ಫೋನ್ಗಳು ಇಟ್ಕೊಂಡಿರೋರ್ನ ಪೊಲೀಸ್ ಗಿರಿಸ್ಗೆ ಹೇಳಿ ಫೋನ್ಗಳೆಲ್ಲ ಇಲ್ಲೇ ಬಿಸಾಕಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರೋರ್ನ ಎಲ್ಲಿ ಹುಡುಕ್ತೀಯಾ? ಬೆಂಗಳೂರಾಗ ಏನಾದರೂ ಕಡಿಮೆ ಜನ ಅವರೇ, ಕಡಿಮೆ ಚಿಕ್ಕದಾಗೈತಿ ಅದು. ಅಷ್ಟು ದೊಡ್ಡದ್ರಾಗ ನಾನು ಎಲ್ಲಿ ಅಂತ ಹುಡುಕ್ಲಿ ಇವಳನ್ನ ಅಂತಾನೇನಿಯ. ಹುಡುಕಿ ಸೋತೋಗ್ಬಿಟ್ಟೆ. ನಾನು ನನ್ನ ಫ್ರೆಂಡ್ಸ್ಗಳು ಅವ್ರು ಇವ್ರಿಗೂ ಎಲ್ಲ ಯೋಳಿ ಮಾಡಿ ಹುಡುಕಿಸ್ತಾನೆ ಇದ್ದೀನಿ, ಇನ್ನೂ ಹುಡುಕಿಸ್ತಾನೆ ಇದ್ದೀನಿ. ಸಿಕ್ತಾನೆ ಸುಮ್ಮನೆ, ಎಲ್ಲೋಯ್ತಾನೆ? ದುಡ್ಡು ಖಾಲಿ ಆದಮೇಲೆ ವಾಪಸ್ ಬರಲೇಬೇಕಲ್ಲ, ಮನೆಗೆ ಬರ್ತಾನೆ. ನೀನು ಎಲ್ಲೋಯ್ತಾನೆ? ನೀನು ಚಿಂತೆ ಮಾಡಬೇಡ, ನೀನು ಆರಾಮಾಗಿರು. ನೀನು ಟೆನ್ಷನ್ ತಗೊಂಡು BP ಎಲ್ಲ ರೈಸ್ ಮಾಡಿಸ್ಕೊಂಡ್ಬಿಡ್ತೀಗ ನೀನು. ರೈಸ್ ಆಗಿದ್ದಂಗೆ ಇನ್ನೇನು ಕಡಿಮೆನ ಆಯ್ತದೆ? ಮಾಡಿರೋ ಕೆಲಸಕ್ಕೆ ನಿಮ್ಮ ಮುದ್ದಿನ ಮಗ ನೋಡಿ, ನಮ್ಮ ಮನೆ ಮಾನ ಮರೋದಿ ಕಳಿಯಕ್ಕೆ ಎಲ್ಲ ಮಕ್ಕಳು ಹಿಂಗೇನಿಯೇ ಮಾಡ್ಕೊಂಡ್ರೆ ಹೆಂಗ್ರಿ? ನನಗೆ ಶಾನೆ ಬೇಜಾರಾಯ್ತದೆ. ಥೂ, ಏನೋ ಇವರಿಬ್ರು ಅಂತ ಕೆಲಸ ಏನೇ ಮಾಡ್ಕೊಂಬಿಟ್ರು. ಆದ್ರೂ ಇವನನ್ನು ಬಿಡೋಕ್ಕಿಲ್ಲ ರೀ. ಅವ್ರು ಇನ್ನೂ ಮದುವೆ ಆಗಿರಕ್ಕಿಲ್ಲ ಅಲ್ವಾ? ನಮ್ಮನ್ನು ಬಿಟ್ಟಿನ ಎಲ್ಲಿ ಮದುವೆ ಆಯ್ತಾ ನನ್ನ ಮಗ? ನಿಮಗೂ ನಂಬಿಕೆ ಇದೆ ತಾನೇ ನನ್ನ ಮಗ ಮದುವೆ ಮಾಡ್ಕೊಂಡೇನು ಬರೋಕ್ಕಿಲ್ಲ ಇಲ್ಲಿಗೆ ಅಂತ? ತಗೊಳ್ಳಿ ಮಾವ, ತಗೊಳ್ಳಿ. ಅತ್ತೆ, ನಾನು ಎಷ್ಟು ದಿನ ಅಂತ ಈ ಮನೆಯಾಗಿರಲಿ ಅತ್ತೆ? ಈ ಹಂಗನ ಮಾಡಿ ನಿಮ್ಮ ಮಗುನ ಆದಷ್ಟು ಬೇಗ ಕರೆಸ್ಬಿಟ್ಟು ನನ್ನ ಕುತ್ತಿಗೆ ತಾಳಿ ಕಟ್ಟಂಗೆ ಮಾಡಿ ಅತ್ತೆ. ನಾನು ತಾನೇ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಒಬ್ಳೇನೇ ಇರೋಕ್ಕಾಯ್ತದೆ ಹೇಳಿ? ಊರು ಜನ ಎಲ್ಲ ಆಡ್ಕೊಂಬಿಡ್ತಾರೆ ಕಣತ್ತೆ. ನೀವೇ ಹಂಗನ ಮಾಡ್ಬಿಟ್ಟು ದಯವಿಟ್ಟು ಕಣತ್ತೆ ನಿಮ್ಮ ಮಗುನ ಹುಡ್ಕೊಂಬಂದ್ಬಿಡಿ ಅತ್ತೆ. ನಿಮ್ಮ ಮಗನ ಮೇಲೆ ನಾನು ಪಿರಾಣನೇ ಮಡಿಕೊಂಡಿದ್ದೀನಿ ಕಣತ್ತೆ. ಅದಕ್ಕೆ ತಾನೇ ಇಲ್ಲೇ ನೀಯೇ ಇರೋದು ನಾನು. ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೆಲ್ಲ ಇತ್ತನೇ ಇರಲಿಲ್ಲ ನಾನಂತೂ. ನೋಡಿ, ಈ ಹಂಗನ ಮಾಡಿ ನೀವೇ ನೀಯೇ ಹುಡ್ಕೊಂಬಿಟ್ಟು ಬರಬೇಕು. ನೋಡ್ದೇನ್ರಿ, ಕೇಳಿಸ್ಕೊಂಡ್ರಾ ನಮ್ಮ ಸೊಸೆ ಎಷ್ಟು ನೋವು ಮಾಡ್ಕೊಂತಾವಳಿ ಅಂತ ಹೇಳ್ಬಿಟ್ಟು? ನಿಮ್ಗೆ ಈಗನೂ ಅನ್ಸಕ್ಕಿಲ್ವೇನ್ರಿ ನಿಮಗೆ? ನಿಮ್ಮ ಮಗನ ಬಿರ್ನ ಹುಡ್ಕೊಂಬಿಟ್ಟು ಬಂದು ಮದುವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡ್ರಿ ಅವಳ ಮಕನ ಎಷ್ಟು ಬಾಡೋಗ್ಬಿಟ್ಟೈತೆ. ಅಯ್ಯೋ ಪಾಪ ಅಂತ ಅನಿಸ್ತದೆ ನನಗಂತೂ ನೋಡ್ತಾ ಇದ್ರೆ ನೀಯ. ರೀ, ಅವನು ಸುಮ್ಮನೆ ಮಾತ್ರ ಬಿಡಕ್ಕಿಲ್ಲ ನನ್ನ ಮಗುನ. ಫೋನ್ಗಿನ ನಾವು ನಾನು ಮಾಡ್ಬಿಟ್ಟಿದ್ರೆ ಗಾಳಿ ಬಿಡಿಸ್ಬಿಡ್ತಿದ್ದೆ ಫೋನಾಗಿರನಿಯ. ಮಗಳೇ, ರೂಪಾ, ನೀನು ಚಿಂತೆ ಮಾಡಬೇಡ, ಬತ್ತಾನೆ ನನ್ನ ಮಗ. ನೋಡು, ಅವ್ನು ನನ್ನನ್ನು ಬಿಟ್ಬಿಟ್ಟು ಮದುವೆಗಿದ್ವಿ ಆಗ ಅಂತ ಮಗ ಅಲ್ಲ. ಅವನು ಏನಿದ್ರು ನಾನು ಹೇಳ್ದಂಗೆ ಕೇಳೋ ಅಂತಾನೇನಿಯ. ಏನೋ ಅವಳೇನೋ ಮಳ್ಳಿ ಮಿಂಚುಳಿ ಏನೋ ಹೊಸಿ ಮೋಡಿ ಮಾಡಿಬಿಟ್ಟವಳೆ ಅಂತ ಅನ್ನಿಸ್ತದೆ. ಅದಕ್ಕೇನೆನಿಯ ಮೋಡಿ ಮಾಡಿರೋದಕ್ಕೇನಿಯ ಓಡೋಗ್ಬಿಟ್ಟಿರೋದು. ನೋಡು, ಎಲ್ಲ ಮೋಡಿ ಇಳಿದ್ಮೇಲೆ ಬಂದೇ ಬತ್ತಾನೆ, ಸುಮ್ಕಿರು. ನನ್ನ ಮಗನ ಕತೆ ನನಗೆ ಗೊತ್ತು. ಅಮ್ಮ ಇಲ್ದಿದ್ದಂಗೆ ಮದುವೆನೂ ಮಾಡ್ಕೊಳ್ಳೋಣ ಅಲ್ಲ ಅವನು. ಅದು ಸರಿ, ನಿಮ್ಮಮ್ಮ ಮದುವೆಗೆಲ್ಲನೂ ಬಂಗಾರ ಮಾಡಿಸ್ತೀನಿ ಅದು ಇದು ಅಂತ ಹೇಳ್ತಿತ್ತು, ಎಲ್ಲ ಮಾಡಿಸ್ತಂತೇನು? ಇವಾಗ ಗೋಲ್ಡ್ ರೇಟ್ ಕಡಿಮೆ ಐತೆ, ಹೊಸಿ ಫಿರ್ನ ಮಾಡ್ಸಕ್ಕೆ ಹೇಳು. ಹೇಳ್ತೀನಿ ಅತ್ತೆ ಮಾಡ್ಸಕ್ಕೆ. ನಮ್ಮಮ್ಮ ಈ ಟೆನ್ಷನ್ನಾಗ ಏನೇ ಐತೆ, ಹುಡುಗ ಓಡೋಗ್ಬಿಟ್ನಲ್ಲಪ್ಪ, ಏನು ಮಾಡೋದು ಅನ್ನೋ ಟೆನ್ಷನ್ ಏನೇ ಅರ್ಧ. ಅದಕ್ಕೇನಿಯ ಸುಮ್ಮನೆ ಐತೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಏನಿಯ ಎಲ್ಲ ಮಾಡಿಸ್ಬಿಟ್ರದು ಅತ್ತೆ. ನಿಜವಾಗ್ಲೂ ಸರಿ ಅತ್ತೆ, ನನಗೂ ಹೊಟ್ಟೆ ಸಿತಾಯ್ತತ್ತೆ. ನೀವೆಲ್ಲ ತಿನ್ನೋ ಗಂಟನೂ ನಾನು ತಿಂಡಿ ಎಲ್ಲ ತಿನ್ನಕ್ಕಿಲ್ಲ. ಮೊದಲು ದೊಡ್ಡವ್ರಿಗೆಲ್ಲ ಬಡಿಸ್ಬಿಟ್ಟು ಆಮೇಲೆ ತಿನ್ನಬೇಕು ಅಂತ ನಮ್ಮಮ್ಮ ಹೇಳೈತೆ. ಅದಕ್ಕೆ ನಿಮಗೆಲ್ಲ ಬಡಿಸಿದ್ದು. ನೀವೆಲ್ಲ ಹೊಟ್ಟೆ ತುಂಬ ತಿಂದಮೇಲೆ ನಾನು ತಿಂತೀನಿ. ಏನಾರ ಬೇಕಾರೆ ಕರೀರಿ ಅತ್ತೆ, ಸರಿನಾ? ಅಡುಗೆ ಮನೆಯಾಗ ಇನ್ನೂ ಪಾತ್ರೆ ಅವೆ, ತೊಳಿತಾ ಇರ್ತೀನಿ.
ಅಯ್ಯೋ ಸೊಸೆ, ಇವತ್ತು ಕೆಲಸದೊಳು ಬರ್ದಿದ್ದು ಎಷ್ಟು ರಿಸ್ಕ್ ಆಗ್ಬಿಡ್ತು ನೋಡಮ್ಮ ನಿನಗೆ. ಕೆಲಸದೊಳು ಬಂದಿದ್ದಿದ್ರೆ ಇಷ್ಟೊಂದು ರಿಸ್ಕ್ ಏನೇ ಆಯ್ತಿರ್ಲಿಲ್ಲ. ಪಾಪ ಎಲ್ಲ ಕೆಲಸ ನಿನ್ ತಲೆ ಮೇಲೆನೇ ಬಿತ್ತು. ಸರಿ ಹೋಗಮ್ಮ, ಪಟ ಪಟ ಅಂತ ಕೆಲಸ ಮಾಡು. ಹಾಗೆ ಒಡವೆನ ಅಷ್ಟೇ ನಿಮ್ಮ ಅಮ್ಮಂಗೆ ಮಾಡ್ಸಕ್ಕೆ ಹೇಳು, ಸರಿನಾ? ಮದುವೆ ಹೆಂಗಿದ್ರು ನನ್ನ ಮಗನ ಜೊತೆ ಹಾಗೆ ಆಯ್ತದೆ. ನೀನು ನಿಮ್ಮ ಮನೆ ಸೊಸೆನೇನಿಯಾ, ಯೋಚನೆ ಮಾಡಬೇಡ. ನೀನು ಹೋಗಿ ನಿಮ್ಮ ಅಮ್ಮಂಗೆ ಬಟ್ಟೆ ತೆಗಿಯಕ್ಕೆ, ಆಮೇಲೆ ಒಡವೆ ಗಿಡವೆ ಎಲ್ಲ ತೆಗಿಯಕ್ಕೆ ಎಲ್ಲನೂ ಹೇಳ್ಬಿಡು. ಸರಿ ಅತ್ತೆ. ಲೇ, ನಿಂಗೆ ಎಷ್ಟು ಮಾಡಿದ್ರು ನಿಂಗೆ ಬಂಗಾರದ ಮೇಲೆ ಆಸೆ, ದುಡ್ಡಿನ ಮೇಲೆ ಆಸೆ ಹೋಗೋದಿಲ್ಲ ಅಲ್ವೇನೆ? ಮತ್ತು ನನ್ನ ಸೊಸೆ ಭಾಳ ಒಳ್ಳೆಳು ಅಂತೀಯ, ಆದ್ರೂ ದುಡ್ಡು ಎತ್ಕೊಂಬಿಟ್ಟು ಬರ್ರಿ, ದುಡ್ಡು ತಗೊಂಬಿಟ್ಟು ಬರ್ರಿ ಅಂತ ಕೇಳ್ತೀಯ. ಅದು ಏನು ಪಿರುತಿನೇ? ಇದನ್ನ ಪಿರುತಿ ಅಂತಾರೇನೆ? ರೀ, ಪ್ರೀತಿನೇನಿಯ ಬ್ಯಾರೆ, ದುಡ್ಡೇನಿಯ ಬ್ಯಾರೆ. ಅವ್ರ ಅಮ್ಮ ಕೊಡ್ತೀನಿ ಅಂತ ಒಪ್ಕೊಂಡೈತಾನೆ, ಕೊಡ್ಬೇಕು ತಾನೆ. ಮತ್ತೆ ನಾನೇನು ಬ್ಯಾರೆ ದುಡ್ಡೇನಾರ ಕೇಳ್ತಾ ಇದ್ದೀನ? ಇದು ಒಳ್ಳೆ ಸಂದ ಕೇಳ್ತಿರಲ್ಲ. ನಾನು ಬ್ಯಾರೆ ದುಡ್ಡು ಕೇಳಂಗಿದ್ರೆ ಏನೋ ಅನ್ಬೋದಿತ್ತು. ಮಾತುಕತೆ ನಂಗೆ ಮಾತಾಡಿಲ್ವಾ? ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತ ಹೇಳಿರ್ಲಿಲ್ವಾ? ಈ ಮನೆ ಸೊಸೆ ಆಗಬೇಕು ಅಂತಂದ್ರೆ ಸುಮ್ಕೇನೇನ್ರಿ? ನಾವೇನು ಹೊಸಿ ಕಷ್ಟಪಟ್ಟಿದೀವ ಇಷ್ಟು ಲೆವೆಲ್ಗೆ ಬರೋಕ್ಕೆ? ಓ, ನನ್ನ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದೀವಿ, ಅಷ್ಟು ಕೊಡೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಈ ಮನೆಗೆ ಸೊಸೆ ಹೆಂಗ್ರಿ ಮಾಡ್ಕೊತೀನಿ ನಾನು? ಅಯ್ಯಯ್ಯ, ಸುಮ್ಮನೆ ತಿನ್ನಿ ಉಪ್ಪಿಟ್ಟ, ನಿಮ್ಗೇನು ಗೊತ್ತಾಯ್ತದೆ? ಅದು ಸರಿನೇ ನೀ, ನನಗೇನು ಗೊತ್ತಾಯ್ತದೆ? ಹ್ಞೂ, ಆಯ್ತಾಯ್ತು, ತಿನ್ನು. ನಿನ್ನ ಮಕ್ಕಳು ನಿನ್ನಿಷ್ಟ. ಅರ್ಧ ಕೆ ಜಿನಾರ ಇಸ್ಕ, 1 ಕೆಜಿನಾರ ಇಸ್ಕ, ಬೇಡ ಅಂತಂದ್ರೆ ಯಾರು? ಅದೇ ಮತ್ತೆ ನನ್ನಿಷ್ಟ. ನನ್ನ ಮಕ್ಕಳು ನಾನು ಎತ್ತಿಲ್ವೇ, ಬೆಳೆಸಿಲ್ವೇ, ಓದಿಸಿಲ್ವೇ, ಕಷ್ಟಪಟ್ಬಿಟ್ಟು ಪುಕ್ಸಟ್ಟೆ ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರೋಕ್ಕಾಯ್ತದ? ಮನೆಯಾಗೆ ಕೆಲ್ಸಕ್ಕೆ ಬೇಕಾರೆ ಕೆಲಸದಾಳುಗಳು ಸಿಗ್ತಾರೆ. ಹಂಗಂತ ಒಳ್ಳೊಳ್ಳೆ ಸಸಿಗಳನ್ನೆಲ್ಲನೂ ದುಡ್ಡು ಕೊಟ್ಟು, ದುಡ್ಡು ಚೆನ್ನಾಗಿರೋ ಮನೆಯಿಂದನೇ ಮಾಡ್ಕೊಂಬಿಟ್ಟು ಬರಬೇಕು. ನಿಮಗೆ ಗೊತ್ತಾಗಕ್ಕಿಲ್ಲ. ನೀವು ತಿಂದ್ಬಿಟ್ಟು ಮೊದಲು ಮಗ ಎಲ್ಲವನೇ ಅಂತ ಹೇಳ್ಬಿಟ್ಟು ನೋಡೋದನ್ನ ಕಲೀರಿ. ಇಲ್ದಿರ ಮಾತುಗಳನ್ನೆಲ್ಲ ಮಾತಾಡಬೇಡ್ರಿ ನೀವಂತೂ. ಬರೀ ಇದೇ ಆಯ್ತು ನಿಮ್ದಂತೂ. ಸರಿ 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 ಆಯ್ತು, ನೀನು ತಿನ್ನು. ಅದಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಂತೀಗ ನನ್ನ ಮೇಲೆ? ನಾನು ಏನೋ ಮಾಡ್ಬಿಟ್ಟಿವ್ನಿ ಅನ್ನಂಗೆ ಕೋಪ ಮಾಡ್ಕೊಂತೀಗಲ್ಲ ನೀನು. ನಾನೇನು ಅಂಥದ್ದು ಮಾಡಬಾರ್ದೇನು ಮಾಡಿಲ್ಲ. ನೀನು ತಿನ್ನು ತಿನ್ನು. ನಾನು ಏನೋ ಹೇಳ್ದೆ, ಹೆಣ್ಮಕ್ಳು ತಗ ದುಡ್ಡು ಯಾಕೆ ಇಸ್ಕೊಬೇಕು, ಸತಿಗಳು ತಾನೇ ಬರಲಿ ಹಂಗೋನು ಅಂತ. ನೀನು ಇಷ್ಟೆಲ್ಲ ಹೇಳ್ತೀಯ ಅಂದಮೇಲೆ ನಿನ್ನಿಷ್ಟ. ಸರಿನಾ? ಸರಿ ಸರಿ, ತಿನ್ನಿ.